ಹಿಂದೆ ಅಲ್ಲಿ ಯಾವುದೇ ಗೋಚರ ಸೊಂಪಾದತನವಿರಲಿಲ್ಲ. ಆದಾಗ್ಯೂ ಈಗ ಒಂದು ನಿರ್ದಿಷ್ಟ ಪ್ರಮಾಣದ ಹಸಿರು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅದೇ ರೀತಿ ಒಂದು ನಿರ್ದಿಷ್ಟ ಸಸ್ಯ 3 ವರ್ಷಗಳ ಹಿಂದೆ ನೆಟ್ಟಿದ್ದರೂ ಯಾವುದೇ ಫಲವನ್ನು ನೀಡಿರಲಿಲ್ಲ. ಈ ಕೊಕೊಮ್ಯಾಕ್ಸ್ ಉತ್ಪನ್ನವನ್ನು 5 ತಿಂಗಳ ಕಾಲ ಬಳಸಿದ ನಂತರ ಪ್ರಸ್ತುತ ಹಣ್ಣು ಬಿಡುವುದು ಮತ್ತು ಎಳೆಯ ಕಾಯಿಗಳ ಧಾರಣ ಮತ್ತು ಬೆಳವಣಿಗೆ ಅತ್ಯುತ್ತಮ ಸ್ಥಿತಿಯಲ್ಲಿದೆ. ಪರಿಣಾಮವಾಗಿ ನಾನು ಉತ್ಪನ್ನವನ್ನು ಖರೀದಿಸಿದ್ದೇನೆ ಮತ್ತು ಅದನ್ನು ನಿಯಮಿತವಾಗಿ ಮತ್ತು ವ್ಯವಸ್ಥಿತವಾಗಿ ಬಳಸುವುದನ್ನು ಮುಂದುವರಿಸಿದ್ದೇನೆ. ಈಗ ಸಸ್ಯಗಳನ್ನು ಗಮನಿಸಿದಾಗ ನನ್ನ ಹೆಸರು ಅರುಮುಗಂ ಮತ್ತು ನಾನು ಸೇಲಂ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನನ್ನ ಅಣ್ಣ ಮತ್ತು ನಾನು ಜಂಟಿಯಾಗಿ 5 ಎಕರೆ ಭೂಮಿಯನ್ನು ಹೊಂದಿದ್ದೇವೆ. ನೀರಾವರಿಗೆ ಅನುಕೂಲವಾಗುವಂತೆ ನಾವು ಈ ಆಸ್ತಿಯ 2 ಎಕರೆ ವಿಭಾಗದಲ್ಲಿ ಬಾವಿಯನ್ನು ಸ್ಥಾಪಿಸಿದ್ದೇವೆ. ನಾನು ಪ್ರಸ್ತುತ ಈ ಭೂಮಿಯಲ್ಲಿ 26 ತೆಂಗಿನ ಸಸಿಗಳನ್ನು ನೆಟ್ಟಿದ್ದೇನೆ. ಈ ಸಸಿಗಳನ್ನು ನೆಟ್ಟು 1 ವರ್ಷ ಕಳೆದಿದೆ. ಆದಾಗ್ಯೂ ಇಳುವರಿ ವಿಶೇಷವಾಗಿ ಪ್ರಭಾವಶಾಲಿಯಾಗಿರಲಿಲ್ಲ. ಪರಸ್ಪರ ಪರಿಚಯದ ಮೂಲಕ ನನಗೆ ನಿಮ್ಮ ಉತ್ಪನ್ನದ ಪರಿಚಯವಾಯಿತು. ಅಂದಿನಿಂದ ನಾನು 5 ಪ್ರತ್ಯೇಕ ಸಂದರ್ಭಗಳಲ್ಲಿ ಕೊಕೊಮ್ಯಾಕ್ಸ್ ಅನ್ನು ಖರೀದಿಸಿ ಬಳಸಿದ್ದೇನೆ. ಪ್ರಸ್ತುತ ತೋಟದಾದ್ಯಂತ ಗಮನಾರ್ಹ ಸುಧಾರಣೆ ಗೋಚರಿಸುತ್ತಿದೆ. ಹಿಂದೆ ಹಸಿರಿನ ಸ್ಪಷ್ಟ ಕೊರತೆ ಇತ್ತು. ಆದಾಗ್ಯೂ ಈಗ ಸಸ್ಯಗಳು ಆರೋಗ್ಯಕರ ಸೊಂಪನ್ನು ಪ್ರದರ್ಶಿಸುತ್ತವೆ. ಇದಲ್ಲದೆ 3 ವರ್ಷಗಳಿಂದ ಯಾವುದೇ ಹಣ್ಣುಗಳನ್ನು ನೀಡಲು ವಿಫಲವಾದ ದೊಡ್ಡ ಪ್ರೌಢ ಸಸ್ಯವು ಅಂತಿಮವಾಗಿ ಉತ್ಪಾದನೆಯನ್ನು ಪ್ರಾರಂಭಿಸಿದೆ. 5 ತಿಂಗಳ ಕೊಕೊಮ್ಯಾಕ್ಸ್ ಚಿಕಿತ್ಸೆ ನಂತರ ಹೊಸ ಬೀಜಗಳ ಹೊರಹೊಮ್ಮುವಿಕೆ ಮತ್ತು ಎಳೆಯ ಬೀಜಗಳ ಯಶಸ್ವಿ ಧಾರಣ ಸೇರಿದಂತೆ ಹಣ್ಣು ಹೊಂದಿಸುವ ಪ್ರಕ್ರಿಯೆಯು ಈಗ ಉತ್ತಮವಾಗಿ ಪ್ರಗತಿಯಲ್ಲಿದೆ. ಈ ಕಾರಣಗಳಿಗಾಗಿ ನಾನು ಈ ಉತ್ಪನ್ನವನ್ನು ನಿರಂತರವಾಗಿ ಬಳಸುವುದನ್ನು ಮುಂದುವರಿಸುತ್ತೇನೆ. ಅವರ ಸೂಚನೆಗಳನ್ನು ಅನುಸರಿಸಿ ನಾನು 1 ಲೀಟರ್ ದ್ರಾವಣವನ್ನು ದೊಡ್ಡ ಸಸ್ಯಗಳಿಗೆ ಮತ್ತು ಅದರ ಅರ್ಧದಷ್ಟು ಪ್ರಮಾಣವನ್ನು ಸಣ್ಣ ಸಸ್ಯಗಳಿಗೆ ಅನ್ವಯಿಸುತ್ತೇನೆ. ನಾನು 20 ಲೀಟರ್ ನೀರಿನಲ್ಲಿ ಕೊಕೊಮ್ಯಾಕ್ಸ್ ನ 1 ಘಟಕವನ್ನು ಕರಗಿಸಿ ಪ್ರತಿಯೊಂದು ಸಸ್ಯಕ್ಕೂ ಸೂಕ್ತವಾದ ಪ್ರಮಾಣವನ್ನು ಸುರಿಯುತ್ತೇನೆ. ಮೊದಲು ನಾನು ಮೆದುಗೊಳವೆ ಬಳಸಿ ಮಣ್ಣನ್ನು ಸಂಪೂರ್ಣವಾಗಿ ನೀರಾವರಿ ಮಾಡುತ್ತೇನೆ. ನಂತರ ಆ ತೇವಾಂಶವುಳ್ಳ ಮಣ್ಣಿನಲ್ಲಿ ನಾನು ತಯಾರಿಸಿದ ದ್ರಾವಣವನ್ನು ನೀರಿನೊಂದಿಗೆ ಬೆರೆಸಿ ಸಸ್ಯದ ಸುತ್ತಲೂ 2 ಅಥವಾ 3 ವಿಭಿನ್ನ ಸ್ಥಳಗಳಲ್ಲಿ ಸುರಿಯುತ್ತೇನೆ. ನಾನು ಮೊದಲು ಮಣ್ಣಿಗೆ ನೀರು ಹಾಕದೆ ಈ ಉತ್ಪನ್ನವನ್ನು ಎಂದಿಗೂ ಅನ್ವಯಿಸುವುದಿಲ್ಲ. ವಾಸ್ತವವಾಗಿ ಆ ರೀತಿಯಲ್ಲಿ ಅದನ್ನು ಬಳಸದಂತೆ ನನಗೆ ಮೊದಲೇ ಸ್ಪಷ್ಟವಾಗಿ ಸೂಚಿಸಲಾಗಿತ್ತು. ಪರಿಣಾಮವಾಗಿ ನಾನು ಯಾವಾಗಲೂ ದ್ರಾವಣವನ್ನು ನೀರಿನೊಂದಿಗೆ ಸೇರಿಸುತ್ತೇನೆ. ಇದರ ಜೊತೆಗೆ ನಾನು ಸಸ್ಯಗಳ ಬುಡದಲ್ಲಿ ಬೇವಿನ ಹಿಂಡಿಯನ್ನು ಮಾತ್ರ ಹಾಕುತ್ತೇನೆ. ನಾನು ಬೇರೆ ಯಾವುದೇ ರಸಗೊಬ್ಬರಗಳನ್ನು ಬಳಸುವುದಿಲ್ಲ. ಸಸ್ಯಗಳು ಈಗ ಅವುಗಳ ಹಿಂದಿನ ಸ್ಥಿತಿಗಿಂತ ಗಮನಾರ್ಹವಾಗಿ ಉತ್ತಮ ಸ್ಥಿತಿಯಲ್ಲಿವೆ. ಅದಕ್ಕಾಗಿಯೇ ನಾನು ಪ್ರಸ್ತುತ 5ನೇ ಬಾರಿಗೆ ಈ ಉತ್ಪನ್ನವನ್ನು ಬಳಸುತ್ತಿದ್ದೇನೆ. ವಾಸ್ತವವಾಗಿ ನಾನು ಇಂದು ಉತ್ಪನ್ನದ ಮತ್ತೊಂದು ಬ್ಯಾಚ್ಗೆ ಆರ್ಡರ್ ಮಾಡಿದ್ದೇನೆ. ನನ್ನ ಅನುಭವದ ಆಧಾರದ ಮೇಲೆ ಅದು ಪರಿಣಾಮಕಾರಿ ಎಂದು ಸಾಬೀತುಪಡಿಸುತ್ತದೆ ಎಂಬ ಕಾರಣಕ್ಕಾಗಿ ಮಾತ್ರ ನಾವು ಉತ್ಪನ್ನವನ್ನು ಖರೀದಿಸುವುದನ್ನು ಮುಂದುವರಿಸುತ್ತೇವೆ. ಅದು ಪ್ರಯೋಜನಕಾರಿಯಲ್ಲದಿದ್ದರೆ ನಾವು ಅದನ್ನು ಬಳಸುವುದನ್ನು ನಿಲ್ಲಿಸುತ್ತೇವೆ.